Hi friends, welcome back to our YouTube channel Commerce Studio. Class na ಇನ್ನೊಂದು 5 marks in the cost sheet problem ನೋಡೋಣಂತ. ಇದು 2017 question paper naginda. The cost of Shri Puttraj Company Limited shows the following: material consumed 31 lakh 50,000, direct wages 24 lakh 30,000, works overhead expenses 7 lakh 29,000, profit expected 10% on cost 5 lakh 4,720. Prepare the statement to show the following: prime cost, ವರ್ಕ್ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್, ಪ್ರಾಫಿಟ್, ಸೇಲ್ಸ್. ಇವನ್ನೆಲ್ಲ ನಾವು ಕಂಡುಹಿಡಿಬೇಕು. ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಾಸ್ಟ್ ಶೀಟ್ ಅಂತ ಹಾಕಿನಿ. ಪರ್ಟಿಕ್ಯುಲರ್ ಟೋಟಲ್ ಕಾಸ್ಟ್ ಸಿ ಪಿ ಯು. ಈ ಸಮ್ಮಿಗೆ ಸಿ ಪಿ ಯು ಅಗತ್ಯ ಇಲ್ಲ, ಯಾಕಂದ್ರೆ ಅವರು ಯೂನಿಟ್ಸ್ ಪ್ರೊಡ್ಯೂಸ್ ಕೊಟ್ಟಿಲ್ಲ. ಸೊ ಡೈರೆಕ್ಟ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಮಟೀರಿಯಲ್ ಕನ್ಸ್ಯೂಮ್ಡ್ 31 lakh 50,000. ನೆಕ್ಸ್ಟ್ direct wages 24 lakh 30,000. ಎರಡು ಮಾಡಿದ್ರೆ ಟೋಟಲ್ ಮಾಡಿದ್ರೆ ಪ್ಲಸ್ 24 lakh 55 lakh 80,000 ಟೋಟಲ್. ಬಂದ ಆನ್ಸರ್ ಪ್ರೈಮ್ ಕಾಸ್ಟ್ ಎ ಕಣ್ಣು ಹಿಡಿದ್ವಿ. ನೆಕ್ಸ್ಟ್ ಒನ್ ಆಡ್ ಫ್ಯಾಕ್ಟ್ರಿ ಓವರ್ ಹೆಡ್, ಫ್ಯಾಕ್ಟ್ರಿ ಆರ್ ವರ್ಕ್ ಓವರ್ ಹೆಡ್. ಎಷ್ಟು ಹೇಳ್ಯಾರ ಅವರು? 7 lakh 29,000. ಇವನ್ನೆರಡು ಆ್ಯಡ್ ಮಾಡಿದ್ರೆ ನಮ್ಗೆ ವರ್ಕ್ ಆಫ್ ಸಿಗುತ್ತೆ. ಮಾಡಿದ್ರೆ 63 lakh 9,000. ಇದು ನಮ್ಗೆ ಬಂದ ಆನ್ಸರು ವರ್ಕ್ ಕಾಸ್ಟ್. ನಮಗೆ ಬಿ ಆನ್ಸರ್ ಸಿಕ್ತು. ಈಗ ನೆಕ್ಸ್ಟ್ ನಾವು ಸಿ ಕಂಡುಹಿಡಬೇಕು. ಆ್ಯಡ್ ಆಫೀಸ್ ಆರ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಅದರದ್ದು ಅಮೌಂಟ್ ಏನು ಕೊಟ್ಟಿಲ್ಲ ಅವರು, ಸೊ ನಾವು ಅದನ್ನು ಡ್ಯಾಶ್ ಇಟ್ಕೋತೀವಿ. ಮಾಡಿದರೆ ಸೇಮ್ 63 lakh 9,000 ಬರುತ್ತೆ. ಬಂದ ಆನ್ಸರ್ ನಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್. ನೆಕ್ಸ್ಟ್ ಒನ್ ಸೆಲ್ಲಿಂಗ್ ಅಡ್ಮಿನಿಸ್ಟ್ರೇಟಿವ್ ಏನು ಕೊಟ್ಟಿಲ್ಲ, ಸೊ ಡೈರೆಕ್ಟ್ ನಾವು ಪ್ರಾಫಿಟಿಗೆ ಹೋಗ್ತೀವಿ. ಪ್ರಾಫಿಟ್ ಅವ್ರು ಏನು ಹೇಳ್ಯಾರ 10%, ಪ್ರಾಫಿಟ್ ಎಕ್ಸ್ಪೆಕ್ಟೆಡ್ 10% ಆನ್ ಕಾಸ್ಟ್ ಅಂತ ಹೇಳ್ಯಾರ. ಎಷ್ಟೈತಿ? 5,04,720. ಇದನ್ನ 10% ಮಾಡ್ಕೋಬೇಕು ನಾವು. ಪ್ರಾಫಿಟ್ ಎಷ್ಟೈತಿ? 5,04,720. ಇದರದ್ದು 10% ಮಾಡಿದ್ರೆ ನಾವು ಅದರ್ವೈಸ್ ವೇಟ್ ಮಾಡಿದರೆ 5,04,720. ಈಗ ಇವನ್ನೆರಡು ಆ್ಯಡ್ ಮಾಡಿದರೆ ಆ್ಯಡ್ ಮಾಡಿದರೆ 63 lakh 59,400
472. ಇದು ನಮ್ಮ ಬಂದ ಆನ್ಸರ್ ಸೇಲ್ಸ್ ಆಗುತ್ತೆ. ಇದು 5 ಮಾರ್ಕ್ಸ್ ಇನ್ ಕಾಸ್ಟ್ ಶೀಟ್ ಐತಿ.